ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮಾತಾಡೋದು RCB ಮತ್ತು ನಮ್ಮ ಹೃದಯ ಭಾಗವಾದ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ. ಹೌದು ಸ್ನೇಹಿತರೆ, 2025ರ ವಿಜಯದ ಕ್ಷಣಗಳಿಂದ ಹಿಡಿದು ಜೂನ್ 4 ದುಃಖದ ಘಟನೆ ಸಹಿತ ಸರ್ಕಾರದ ತನಿಖೆ, KSCA ನಿರ್ಧಾರ, IPL 2026ರ ಗೊಂದಲಗಳು ಮತ್ತು ಮುಂದಿನ ವರ್ಷ RCB ಕೊನೆಯಲ್ಲಿ ಚಿನ್ನಸ್ವಾಮಿಯಲ್ಲೇ ನಡೆಯುತ್ತಾ ಅಥವಾ ಬೇರೆ ಸ್ಟೇಡಿಯಂಗಳಲ್ಲಿ ನಡೆಸುತ್ತಾ ಎಂಬ ನಿರ್ಧಾರದ ಬಗ್ಗೆ ಮಾತಾಡೋಣ. ಇವೆಲ್ಲರ ಮೇಲೆ ಪ್ರಾಮಾಣಿಕ, ಸುರಕ್ಷಿತ, ನಿಜವಾದ ಮಾಹಿತಿಗಳ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಮೊದಲು ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಮಹತ್ವ ಬಗ್ಗೆ ತಿಳ್ಕೊಳ್ಳೋಣ. ಚಿನ್ನಸ್ವಾಮಿ ಸ್ಟೇಡಿಯಂ RCBಗಾಗಿ ಕೇವಲ ಮೈದಾನ ಅಲ್ಲ, ಅದೊಂದು ಭಾವನೆ, ಅದೊಂದು ಎಮೋಷನ್. ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಅದೊಂದು ಎಮೋಷನ್. ಕೊಹ್ಲಿ, ABD, ಗೇಲ್ ಇವರ ರನ್ ಮಿಷಿನರಿ ಇಲ್ಲೇ ಹುಟ್ಟಿವೆ. ಅವರ ಸಿಕ್ಸರ್ಗಳು ಎಲ್ಲ ರನ್ ಮಿಷಿನ್ಗಳೆಲ್ಲ ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಹುಟ್ಟಿರೋದು. ಪ್ರತಿ IPL ಸೀಸನ್ನಲ್ಲಿ ಒಂದು RCBಗಾಗಿ ಕೋಟೆಯಂತೆ ನಿಂತ್ಕೊಂಡಿದೆ. ಇದು RCB 1974ರಲ್ಲಿ ಆರಂಭವಾಯಿತು. ಚಿನ್ನಸ್ವಾಮಿ ಸ್ಟೇಡಿಯಂ ಸುಮಾರು 35-40 ಸಾವಿರ ಪ್ರೇಕ್ಷಕಗಳು ಮಾತ್ರ ಇದರಲ್ಲಿ ಸಾಮರ್ಥ್ಯ ಹೊಂದೋದು. ಅಷ್ಟೇ, ಮಿನಿಮಮ್ 35-40 ಸಾವಿರ ಮಾತ್ರನೇ ಇದರಲ್ಲಿ ಪ್ರೇಕ್ಷಕರು ತುಂಬೋದು. ಸಿಕ್ಸರ್ ಸ್ಟೇಡಿಯಂ ಅಂತ ಹೆಸರಾಗಿದೆ, ಯಾಕಂದರೆ ಇದು ಚಿಕ್ಕ ಸ್ಟೇಡಿಯಂ. ಅದರಿಂದ ಸಿಕ್ಸರ್ಗಳ ಸ್ಟೇಡಿಯಂ ಅಂದರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಮ್ಮೇ. RCBಗೆ ಏಕೈಕ ಹೋಮ್ ಗ್ರೌಂಡ್ ಅಂದರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂ. ಭಾರತ ಕ್ರಿಕೆಟ್ ಇತಿಹಾಸದಲ್ಲೇ ಪ್ರಮುಖ ಸ್ಥಾನವನ್ನು ಪಡೆದಿರೋ ಸ್ಟೇಡಿಯಂ ಅಂತ ಯಾವುದನ್ನ ಆಯ್ತಂದರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂ. ನಮ್ಮ ಇಂಡಿಯಾದಲ್ಲಿ ಯಾವುದರಲ್ಲಿ ಇಲ್ಲ ಡ್ರೈನೇಜಿಂಗ್ ಸಿಸ್ಟಮ್. ನಮ್ಮ ಇಂಡಿಯಾದಲ್ಲಿ 10 ನಿಮಿಷ ಇಲ್ಲ, ಎಷ್ಟೇ ಮಳೆ ಬಿದ್ದು ಬಿಡಲಿ, ಎಷ್ಟೇ ಮಳೆ ನೀರು ನಿಂತ್ಕೊಂಡ್ರೂ 10 ನಿಮಿಷದಲ್ಲಿ ಕ್ಲಿಯರ್ ಆಗೋಗ್ತೈತೆ. ಅದು ಮ್ಯಾಟ್ ಫುಲ್ಲು ಎಲ್ಲ ಹಾರ್ಕೊಂಡ್ಬಿಡ್ತೈತೆ. ಅಂಥ ಸಿಸ್ಟಮ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾತ್ರನೇ ಇರೋದು. ಇನ್ನು 2020 IPL ಏನಾಯ್ತು ಅಂತ ನೋಡಿದ್ರೆ, 2025ರಲ್ಲಿ RCB ಅನ್ಕೊಂಡಿದ್ದೆಲ್ಲ ಆಫ್ಟರ್ 18 ವರ್ಷ ಆದಮೇಲೆ ಕಪ್ಪು ಅದ್ಭುತವಾಗಿ ಟೀಮ್ ಆಡಿದ್ರು, ಅದ್ಭುತವಾಗಿ ನಡೀತು, ಅದ್ಭುತವಾಗಿ ಪ್ರದರ್ಶನ ಮಾಡಿ ಕಪ್ಪೇನೆ ಹೊಡೆದ್ರು. ಅದೇ ಆ ಸಂಭ್ರಮ ಉತ್ಸವದಲ್ಲಿ ಚಿನ್ನಸ್ವಾಮಿ ಜಾಸ್ತಿ ಕಮ್ಮಿ ಕೆಪಾಸಿಟಿ ಇರೋದನ್ನ 34 ಸಾವಿರ ತುಂಬಿರೋ ಜನ 2 ಲಕ್ಷ, 3 ಲಕ್ಷ, 4 ಲಕ್ಷ ಜನ ಬಂದಿದ್ರೆ ಅದರಿಂದ ಪಾಪ 11 ಜನ ಮೃತರಾದರು. ಜೂನ್ 4ರಂದು ಈ ವಿಜಯೋತ್ಸವ ಸಮರದಲ್ಲಿ ಆಚರಿಸಬೇಕಾದ್ರೆ ಈ ರೀತಿ ಆಗೋಯ್ತು. ಅದಕ್ಕೆ ಮೇನ್ ಕಾರಣ ಸ್ಟೇಡಿಯಂ ಅಂತಲೇ ಬಂತು. ಚಿಕ್ಕ ಸ್ಟೇಡಿಯಂ, ಕ್ರೌಡ್ ಹಿಡ್ದಿಲ್ಲ, ಕ್ರೌಡ್ ತುಂಬ ಆಗೋಯ್ತು. ಕ್ರೌಡ್ ಇರಲಿಲ್ಲ, ಹಲವಾರು ಜನ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ರು, ಎಷ್ಟೋ ಜನ ಗಾಯಗಳೇ ಆಗೋದ್ವು. ಅದರಿಂದ ಹೆಚ್ಚು ಒಂಥರ ಪ್ರೆಜರ್ ಹೆಚ್ಚಾಯಿತು, ಕ್ರೌಡ್ ಪ್ರೆಜರ್ ಜಾಸ್ತಿ ಆಗೋಯ್ತು. ಚಿಕ್ಕ ಸ್ಟೇಡಿಯಂ ಬೇರೆ ಇದು, ಅದರಿಂದ ಎಂಟ್ರಿ ಎಕ್ಸಿಟ್ಗಳೆಲ್ಲ ಗೇಟ್ಗಳೆಲ್ಲ ಒತ್ತಡ ಆಗೋದ್ವು. ಅತಿಯಾದ ಟ್ರಾಫಿಕ್ ಮತ್ತು ನಿರ್ವಹಣೆ ಗೊಂದಲಗಳೆಲ್ಲ ಆಗೋಯ್ತು. ಸರ್ಕಾರ ತಕ್ಷಣ ತನಿಖೆಯಲ್ಲಿ ಆದೇಶಿಸಿತು. ಇದೆಲ್ಲ ಆಯಿತು. ಇನ್ನು ಇವಾಗ ಎಲ್ಲ ಆಗೋಯ್ತು, ಅದೆಲ್ಲ ಮುಗಿದೋಯ್ತು. ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 2016 ನಡಿಬೇಕಾ ಬೇಡ ಅಂತ ಒಂದಷ್ಟು ಇದು ಬಂದ್ಬಿಡ್ತು. ಅದರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದಷ್ಟು ಸುರಕ್ಷಿತ ಅನ್ನು ಮಾಡವ್ರೆ. ಏನೇನು ಮಾಡೋದಂದರೆ, ಈ ಕ್ರೌಡ್ ಕೆಪಾಸಿಟಿಯಾಗಿ ಸರಿಯಾಗಿರಲ್ಲ, ಕೆಲ ಗೇಟ್ಗಳೆಲ್ಲ ಅವೆಲ್ಲ ಸೆಟ್ ಮಾಡಿ, ಕೆಲ ಭಾಗಗಳಲ್ಲಿ ಕಟ್ಟಡದ ವಯಸ್ಸಿನ ಸಮಸ್ಯೆ ಇರ್ತವೆ, CCTV ಕಮ್ಮಿ ಇದ್ವು. ಇವಾಗ CCTV ಎಲ್ಲ ಫುಲ್ ಅರೇಂಜ್ ಮಾಡೋಕವ್ರೆ. ಸ್ಟೇಡಿಯಂ ಅದೇ ರಿಪೇರಿ ಮಾಡಬೇಕಾಯಿತು ಹಲವು ಭಾಗಗಳಲ್ಲಿ ಸ್ಟೇಡಿಯಮಲ್ಲಿ, ಅವೆಲ್ಲ ಮಾಡವ್ರೆ. ಇವಾಗ ಎಮರ್ಜೆನ್ಸಿ ಎಕ್ಸಿಟ್ಗಳು ಜಾಸ್ತಿ ಇರಲಿಲ್ಲ, ಇವಾಗ ಎಮರ್ಜೆನ್ಸಿ ಆಗುತ್ತೆ ಅಂದರೆ ಎಕ್ಸಿಟ್ಗಳು ಜಾಸ್ತಿ ಓಪನ್ ಆಗುತ್ತೆ, ಬೇಗ ಆಚೆಗೆ ಬಂದ್ಬಿಡ್ಬೋದು. ಆ ರೀತಿ ತಯಾರು ಮಾಡವ್ರೆ. ಇನ್ನು ಇದು ವರದಿ ಫೈನಲ್ ಆಗೋವರೆಗೂ IPL 2026 ಹೋಮ್ ಗೇಮ್ ಮ್ಯಾಚ್ ಕುರಿತು ಇನ್ನೂ ಸಂಪೂರ್ಣ ಸೈಲ್ ಆಗಿಲ್ಲ. ಆದರೆ ನಮ್ಮ DK ಶಿವಕುಮಾರ್ ಸರ್ ಅವರು ಹೇಳಿದರೆ, ಇವತ್ತು ಹೇಳಿದ್ದಾರೆ ಡೆಪ್ಯೂಟಿ CM ಅವರಲ್ಲ, ಅವರು ಚಿನ್ನಸ್ವಾಮಿಯಲ್ಲಿ IPL ಪಂದ್ಯಾವಳಿಗಳು ಮುಂದುವರಿಸುತ್ತೇವೆ, ಯಾವುದೇ ಆತಂಕ ಬೇಡ, ನಾವು ಸುರಕ್ಷಿತ ವ್ಯವಸ್ಥೆಯನ್ನು ಬಲಪಡಿಸುತ್ತೇವೆ, ಸುರಕ್ಷಿತವಾಗಿ ಇರುವಂತೆ ನೋಡ್ಕೊತೀವಿ ಅಂತ ಅವರು ಹೇಳಿದ್ದಾರೆ. ಹೇಳ್ಬಿಟ್ಟು ನಾವೇನು ಚಿನ್ನಸ್ವಾಮಿಯಲ್ಲೇ ಅದು ಫಿಕ್ಸ್ ಆಗಿದೆ, ಚಿನ್ನಸ್ವಾಮಿಯಲ್ಲೇ ನಡೆಸ್ತೀರಿ ಇನ್ನು IPLs ಎಲ್ಲ ಅಂತೇಳಿ ಅವರು ಮಾತು ಜನರೇಷನಲ್ ಕ್ರಿಕೆಟ್ ಅಭಿಮಾನಿಗಳು ಒಂಥರ ಭರವಸೆ ಕೊಟ್ಟೈತೆ. ಸುರಕ್ಷಿತ ಕ್ರಮಗಳನ್ನು ಕೈಗೊಂಡಿದೆ. ಅವರು ಗೇಟ್ಗಳು ವಿಸ್ತರಣೆ ಮಾಡ್ತಾವ್ರೆ ಮತ್ತು CCTVಯನ್ನು ಹೆಚ್ಚು ಮಾಡ್ತಾವ್ರೆ. ಅಲ್ಲಿ ಏನಾದ್ರು ಚಿನ್ನಸ್ವಾಮಿಯಲ್ಲಿ ಏನು ರಿಪೇರಿ ಐತೆ ಎಲ್ಲ ನೋಡ್ಕೊತಾವ್ರೆ. ಮೆಟ್ರೋ ಕನೆಕ್ಟಿವಿಟಿ ಕೊಡ್ತಾವ್ರೆ, ಎಮರ್ಜೆನ್ಸಿ ಎಕ್ಸಿಟ್ಗಳು ನೋಡ್ಕೊತಾವ್ರೆ. ಒಂಥರ ಹೋಮ್ ಪಂದ್ಯಗಳಿಗೆ ಗೊಂದಲ. ಚಿನ್ನಸ್ವಾಮಿ ಆಡುತ್ತಾ ಇಲ್ಲ ಅಂತ ಅದು ಫುಲ್ಲು ಕನ್ಫ್ಯೂಷನ್ ಇತ್ತು. ಕನ್ಫ್ಯೂಷನ್ ಬೇಡ, ಹೇಳ್ತಾ ಇದ್ದೀನಿ ನೋಡಿ, ಕ್ಲಿಯರಾಗಿ ಇನ್ನು ನಡೀತೇವೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ಗಳು ಇನ್ನೂ ಮುಂದುವರಿತವೆ. ಹಂಗೆ ಇದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ ಆಗ್ತೈತೆ ಸ್ಟೇಡಿಯಮಲ್ಲಿ. ಅದು ಬಿಟ್ಟರೆ ಮಾಮೂಲಿ ಮ್ಯಾಚ್ಗಳೆಲ್ಲ ನಡೀತವೆ.
ಅದು ಮೇನ್ ಪಾಯಿಂಟು. ಒಂಥರ 90% ಚಾನ್ಸ್ ಫುಲ್ ಆಗೋಗೈತೆ, ಇನ್ನು 10% ಡೀಲ್ ಆಗಬೇಕು, ಅದು ಆಗೋತೈತೆ. ಯಾಕೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಮಾಡಬೇಕು, ಅದೊಂಥರ ಎಮೋಷನು. ಅವಾಗಿಂದ ಮಾಡಿ ಒಂಥರ ಬಿಗ್ ಸ್ಕೋರೇನೂ ಹೊಡಿಬೋದು. ನಮ್ಮ ಬೆಂಗಳೂರಿಗೆ ಹೋಮ್ ಗ್ರೌಂಡ್ ಅದು, ಹಿಟ್ಟರ್ಸ್ಗೆಲ್ಲ ಇದು ಸಿಕ್ಸರ್ಗಳ ಸ್ಟೇಡಿಯಮ್ಮ ಸಮೇತ. ಅದರಿಂದ ಚಿನ್ನಸ್ವಾಮಿನೇ ನಾವು ಜಾಸ್ತಿ ಇದು ಮಾಡ್ತಾರೆ. ಹಿಂಗೆ ಬೇರೆ ಬೇರೆ ಕಡೆ ಬೇಕು ಅಂದರೆ ಎಲ್ಲೆಲ್ಲ ಅಂದರೆ ನಗ್ಬಾರ, ವಿಶಾಖಪಟ್ಟಣ, ಧರ್ಮಶಾಲ ಅಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರು. ಇವಾಗ ಬೇಡ RCBಯಲ್ಲಿ ಚಿನ್ನಸ್ವಾಮಿಯಲ್ಲೇ ಆಡಬೇಕು ಅಂತ ಫಿಕ್ಸು ಆಗೋಗಿದೆ. ಇದರಲ್ಲಿ ಕೆಲವು ನಿಷೇಧಗಳನ್ನು, ಈ ಕ್ರೌಡ್ ಸೇಫ್ಟಿ ಬಗ್ಗೆ ನೋಡೋದಾದರೆ, ಈ ಟಿಕೆಟ್ ವೆರಿಫಿಕೇಷನ್ ಪಕ್ಕ ಕಂಪಲ್ಸರಿ ಮಾಡ್ತಾವ್ರೆ, ಡೂಪ್ಲಿಕೇಟ್ ಟಿಕೆಟ್ಗಳನ್ನೆಲ್ಲ ನಿಷೇಧ ಮಾಡ್ತಾವ್ರೆ, ಎಮರ್ಜೆನ್ಸಿ ಎಕ್ಸಿಟ್ಗಳು ಜಾಸ್ತಿ ಮಾಡ್ತಾವ್ರೆ, ಪೊಲೀಸು ಮತ್ತು ವಾಲಂಟಿಯರ್ಸ್ ಇರ್ತಾರಲ್ಲ ಅವರು ಜಾಸ್ತಿ ಮಾಡ್ತಾವ್ರೆ, ಮತ್ತು ಅದೇ ಎಮರ್ಜೆನ್ಸಿ ಎಕ್ಸಿಟ್ಗಳೆಲ್ಲ ಮಾಡ್ತಾವ್ರೆ. ಸ್ನೇಹಿತರೆ, ಬೆಂಗಳೂರು RCB ಕೇವಲ ಒಂದು ತಂಡವಲ್ಲ, ಇದೊಂದು ಎಮೋಷನು, ಫ್ಯಾಮಿಲಿ. ಈ ಸಲ ಕಪ್ಪು ನಮ್ಮದೇ ಇರೋದ್ರಿಂದ ನಾವು ಕಪ್ಪು ಹೊಡೆಯುತ್ತಲ್ಲ ಆಫ್ಟರ್ 18 ಇಯರ್ಸ್ ಆದಮೇಲೆ, ಇನ್ಮೇಲೆ ಈ ಸಲ ಕಪ್ಪು ನಮ್ಮದು, ಆ ರೀತಿ ಚೇಂಜ್ ಆಗೈತೆ. ಅದಕ್ಕೆ 2026 ಹೋಮ್ ಮ್ಯಾಚನ್ನು ಎಲ್ಲ ಆಂಗ್ಸೈಟಿನಲ್ಲಿ ಕಾಯ್ತಾನೇ ಇದ್ದಾರೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇನ್ನು ಮ್ಯಾಚ್ಗಳೆಲ್ಲ ನಡೀತವೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನೀವು ಯಾರಾದರೂ RCB ಫ್ಯಾನ್ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.